ಸಿದ್ದರಾಮಯ್ಯನವರು ಕರ್ನಾಟಕ ಕಂಡಂಥ ಅಪ್ರತಿಮ ಮುಖ್ಯಮಂತ್ರಿ ಅಂತ ಕಳ್ಕೊಂಡ್ರೆ ನಮ್ಮ ಇದು ರಾಜಕೀಯ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ 28ಕ್ಕೆ ಕನಸು. ಅಷ್ಟು ಹೌದು, ಅಷ್ಟು ಅಭಿಮಾನ ಅಂತ ವ್ಯಕ್ತಿ ಕರ್ನಾಟಕದ ನಂತರ ಒಳ್ಳೆ ಸಿಗ್ತಾರಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ. ಅಷ್ಟು ಒಟ್ಟರು ಮಾತೇ ಬರ್ತಿಲ್ಲ ನನಗೆ. ಅಲ್ಲ, ಅಷ್ಟು ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಇದ್ದರೆ ಸಿದ್ದರಾಮಯ್ಯ. ಅವರ ಆಸ್ತಿ ಮಾಡಿಲ್ಲ, ಅಡುಗೆ ಮಾಡಿಲ್ಲ, ಜನ ಸಂಪಾದನೆ ಮಾಡಿದ್ದಾರೆ ಅಂಥ ವ್ಯಕ್ತಿ ಉಳಿಸ್ಕೊಂಡು ಇನ್ನು ಮುಂದೆ 18 ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. 17 7 ಬಡ್ಜೆಟಲ್ಲಿ 3 ಬಡ್ಜೆಟ್ ಮಂಡನೆ ಮಾಡೋಕ್ಕೆ ಇವಕ್ಕೆ ಯಾರ ಕೈಲೂ ಆಗಲ್ಲ. ಮೂರು ತಿಂಗಳಿಗೆ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಇನ್ಮೇಲೆ ಅಂಥ ಸರ್ಕಾರಗಳು ಬರ್ತವೆ. ಎಲ್ಲ ದುಡ್ಡು ಆಸ್ತಿ ಮಾಡೋರು ಇರೋದು ಇನ್ನೂ ಇಲ್ಲ. ಈಗ ನೀವೇ ಪಾಪ ಅವ್ರಿಗೆ ದೊಡ್ಡ ಅಭಿಮಾನಿ ಅಂತ ಹೇಳ್ತಾ ಇದ್ದೀರಾ. ಕಡೂರಿಂದ ಬಂದಿದ್ದೀರಾ. ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಕೊಡಬಾರ್ದು, ಏನು ದುರದೃಷ್ಟ ಕೊಡ್ಬಾರ್ದು. ಓಕೆ ಸರ್, ಈಗ ಗ್ಯಾರಂಟಿಗಳು ಕೊಟ್ಕೊಂಡು ರಾಜ್ಯ ಆಳ್ಬೋದಾ? ರಾಜ್ಯ ಸರ್ಕಾರ ನಡೆಸ್ಬೋದಾ? ಮೇಡಮ್, ಇವ್ರನ್ನೇ ಕಾಪಿ ಮಾಡ್ತಾರಲ್ಲ, ಮೋದಿ ಇವ್ರನ್ನೇ ಕಾಪಿ ಮಾಡ್ತಾರಲ್ವ. ಈಗ ಇವ್ರ ಗ್ಯಾರಂಟಿನೇ ಅವ್ರು ಕಾಪಿ ಮಾಡ್ತಾರೆ ಅಲ್ವಾ. ಈಗ ಯಾರು ಬಡವರಿಗೆ ಕೊಡ್ತಾರೆ ತಾನೆ, ಯಾರು ಬೇರೆಯವ್ರಿಗೆ ಕೊಡ್ತಾ ತಾನೆ. ನಮ್ಮ ಜನಗಳಿಗೆ ದುಡ್ಡನ್ನ ಅವ್ರಿಗೆ ಕೊಡ್ತಾರೆ, ಬೇರೆ ಯಾರಿಗಾರ ಕೊಡ್ತಾರ? ಸಾಲ ಇದ್ದಿದ್ದೆ ಮಾಮೂಲಿ. ಸಾಲ ಏನು ಯಾರು ನಾವು ದುಡ್ದಾರ ನಾವು ಕೊಡ್ತೀವಿ, ನಮ್ಮ ದೊಡ್ಡವ್ರ ಹತ್ರ ಕಿತ್ಕೊಂಡು ಬಡವರಿಗೆ ಅಂತಾರೆ ಅಲ್ವಾ. ಎಣ್ಣೆ ರೇಟ್ ಜಾಸ್ತಿ ಮಾಡಿರು ಅಂತಾರೆ. ಸರ್ಕಾರ ನಡೆಸ್ಬೇಕಲ್ಲ. ಈ ನಮ್ಮ ಮನೆ ಸಂಸಾರ ನಡೆಸ್ಬೇಕು. ನಾವು 500 ಕೂಲಿಗೆ ಹೋದ್ರು ಆಗಲ್ಲ, 1000 ಕೊಟ್ಟರು ಇನ್ನೂ ಬೇಕು ಅಂತೀವಿ ಅಲ್ವಾ. ಆ ಥರ ಇದೆ ಜನ ಪರಿಸ್ಥಿತಿ. ಏನು ಮಾಡೋಕ್ಕಲ್ಲ. ನೋಡ್ತಾ ಇದ್ರಲ್ಲ, ಜನಗಳಿಗೆ ಒಳ್ಳೇದು ಮಾಡಿಲ್ವಾ? ಈಗ ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ. ಅದನ್ನ ಈ ಕೆಲವರು ಸಹಿಸ್ಕೊಳಕ್ಕಾಗ್ತಿಲ್ಲ. ಬಸ್ ಫ್ರೀ ಮಾಡಿರೋದ್ರಿಂದ ನನ್ನ ಒಬ್ಬರು ಮಾತಾಡ್ತಾರೆ, ಅವ್ರು ಹೇಳಿದ್ರು ಬರೇ ಹೆಣ್ಮಕ್ಳೇ ಇರ್ತಾರೆ ಬಸ್ಸಲ್ಲಿ ಅಂತ. ಏನ್ ಮಾಡಕ್ಕಾಗ್ತದೆ ಮೇಡಮ್. ಈಗ ಕೆಲವರಿಗೆ 100ಕ್ಕೆ 90 ಭಾಗ ಯೂಸ್ ಆಗ್ತಿದೆ. ಒಂದು 10% ಜನಗಳು ಹೇಳ್ಕೊಂತಾರೆ. ಹೆಂಗ್ ಗೊತ್ತಾ, ಹೊಗಳನು ಕೋಟಿಗಿದ್ದರೆ ತಗೊಳ್ಳೋನು 3 ಜನ ಇದ್ದೇ ಇರ್ತಾರೆ ಅಲ್ವಾ. ಆ ಥರ ಸಿದ್ದರಾಮಯ್ಯನ ಆಡಳಿತವ ಇನ್ಯಾವ ಒಂದು ಕೈಲಿ ನಡ್ಸೋಕ್ಕಾಗಲ್ಲ. ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ ಇವತ್ತು. ಸಿದ್ದರಾಮಯ್ಯ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಸಿದ್ದರಾಮಯ್ಯನ ಆಡಳಿತವ ಇನ್ನು ಬರೋನು ಯಾವರೇ ಮುಖ್ಯಮಂತ್ರಿ ಕೈಲಿ ನಡ್ಸೋಕ್ಕಾಗಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು. ಯಾಕೆ ಅಲ್ಲಿ ಆಗುತ್ತೆ? ಇವ್ರು ಜೈಲಿಗೆ ಹೋದ್ರೆಲ್ಲ ಮುಖ್ಯಮಂತ್ರಿ ಆಗಕ್ಕಾಗುತ್ತಾ? ಮತ್ತೆ ಆಗ್ತಾರ? ನೀವು ಸಂತೋಷ್ ಹೆಗ್ಡೆ ಅವ್ರು ಕೇಳಿ ಹೇಳ್ತಾರೆ, ಯಾರು ನಿವೃತ್ತ ನ್ಯಾಯಾಧೀಶರು. ಜೈಲಿಗೆ ಹೋದ್ರೆಲ್ಲ ಮುಖ್ಯಮಂತ್ರಿ ಆದ್ರೆ ದೇಶ ಆಳಕ್ಕಾಗತ್ತಾ? ಕೊಡೋಣ, ನಡೆಸ್ಬೇಕಲ್ಲ ಮೇಡಮ್. ಈಗ ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ರು? ಇನ್ನು 2 ವರ್ಷ ಕೊಡಿದ್ರೆ ನೆಕ್ಸ್ಟ್ 78 ಕಾಂಗ್ರೆಸ್ ಧಾರಾಳವಾಗಿ ಬರೋದು. ಇವತ್ತೇ ನೀವು ಸಿದ್ದರಾಮಯ್ಯ ಆಚೆಗೆ ಹೋಗ್ಲಿ, ಕಾಂಗ್ರೆಸ್ 30 ಸೀಟ್ 40 ಸೀಟ್ ಗೆದ್ಬಿಟ್ರೆ ನಾನು ನೀವು ಕೇಳಿದ್ ಕೊಡ್ತೀನಿ. ಬೇಡ, ಕಟ್ಟಿದ್ರೆ ನಾಳಿಕೆ 70-80 ಸೀಟು ಸಿದ್ದರಾಮಯ್ಯನ ಕಡೆ ಇದೆ. ಸ್ವಂತ ಬಲದಿಂದ ಬರ್ತಾರೆ 70-80 ಸೀಟು. ಕೈಯಿಂದ ಕಟ್ಲಿ ಅವರು. ಅವ್ರೇನು ನಮ್ಗೆ ಯಾಕೆ ವಯಸ್ಸಾಯ್ತು, ರಾಜಕೀಯ ಬೇಡ ಅಂತ ಸುಮ್ಕ ಲೆವೆಲಲ್ಲಿ ಇದ್ದಾರೆ. ನಮ್ಮ ಜನಗಳು ಹೊರಟ್ರೆ ಅವ್ರ ಹಿಂದೆ ಜನಗಳಿದ್ದಾರೆ, ಸಿದ್ದರಾಮಯ್ಯ ಹಿಂದೆ. ಎಲ್ಲರ ಜನಗಳು ತಡೆದ್ರೆ ಆಗುತ್ತೆ. ರಾಹುಲ್ ಗಾಂಧಿ ಎಲ್ಲಿ ರಿಕ್ವೆಸ್ಟ್ ಮಾಡಬೇಕು? ರಾಹುಲ್ ಗಾಂಧಿ ಅವರು ಸೆಂಟ್ರಲ್ಲಿ ಬನ್ನಿ, ಅಲ್ಲಿ ಮೋದಿನ ಎದುರಿಸೋಕೆ ಸಿದ್ದರಾಮಯ್ಯನ ಬಿಟ್ಟು ಅಂತ ಗಂಡಸಿಲ್ಲ ಯಾರು ಇಲ್ಲ ಅಂತ ಕರೀತಾರೆ. ಅವ್ರಿಗೆ ಇಷ್ಟ ಇಲ್ಲ ಸೆಂಟ್ರಲ್ಗೆ ಹೋಗೋಕ್ಕೆ. ಮೋದಿಗೆ ಅವಾಜ್ ಹಾಕಂತ ವಯಸ್ಸಾಯ್ತು, ಬೇಡ ನಮಗೆ. ನಾ ಕರ್ನಾಟಕದಲ್ಲಿ ನಮ್ಮ ಜನಗಳು ಸೇವೆ ಮಾಡ್ಕೊಂಡಿರೋಣ ಇದು. ರಾಜ್ಕುಮಾರ್ ಅವ್ರಿಗೆ ಫಿಲಮಲ್ಲಿ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ. ಹಂಗೆ ಸಿದ್ದರಾಮಯ್ಯನವ್ರಿಗೆ ರಾಜಕೀಯದಲ್ಲಿ ಅಭಿಮಾನಿಗಳು ಜಾಸ್ತಿ. ಆ ಥರ ಇದೆ. ಸೆಂಟ್ರಲ್ಗೆ ಬೇಡ, ಹೋದ್ರೂ ಇದೆ. ವಯಸ್ಸಾಯ್ತು, ಮಾಡಂತ ಮಾಡ್ಕೊಳ್ಳಿ. ಇವ್ರಿಗೇನು ಬೇಕು? ಮಾಡಿದ್ದು ಭಾಳ ನಮಗೆ ನೋವಾಗ್ತಾ ಇದೆ. ಅಂದರೆ ಆಯ್ಕೆ ಮಾಡಲಿ, ಏನಾಗ್ಬೋದು ಅದು ಅವ್ರು ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ, ಎಲ್ಲರದು ರಾಜ್ಯ ಜನತೆ ಆಸೆ. ರಾಜೀನಾಮೆ ಖಂಡಿತ ಕೊಡ್ತಾರೆ ಅವರು ಹೇಳಿದ್ಮೇಲೆ. ಬಟ್ ರಾಜೀನಾಮೆ ಕೊಡಿಸ್ತಾ ಇರೋದು ಅಕ್ಷಮ್ಯ ಅಪರಾಧ. ಅವ್ರಿಗೆ ತುಂಬ ನೋವು ಕೊಡ್ತಾವ್ರೆ. ರಾಜ್ಯ ಜನತೆಗೆ ಮೋಸ ಮಾಡ್ತಾ ಇರೋದು ಇದು. ರಾಜ್ಯ ಜನತೆಗೆ ಮೋಸ ಮಾಡ್ತಾ ಇರೋದು ಇದು. ರಾಜ್ಯ ಜನತೆ ಶಾಸಕರನ್ನ ಆಯ್ಕೆ ಮಾಡಿ, ಶಾಸಕಾಂಗ ಪಕ್ಷದಲ್ಲಿ ನಾಯಕನ ಆಯ್ಕೆ ಮಾಡಿ ಸಿದ್ದರಾಮಯ್ಯನವರು ಆಗಿರೋದು. ಯಾರಿಂದಲೂ ಒಮ್ಮತದಿಂದ, ಬಹುಮತ ಏಕಾಧಿಪತ್ಯದಿಂದ ಆಯ್ಕೆ ಆಗಿರೋದಲ್ಲ. ಸೊ ಈ ಶಾಸಕಾಂಗ ಪಕ್ಷದಿಂದ ಆಯ್ಕೆ ಆದಂಥ ವ್ಯಕ್ತಿಯ ಏಕಾಧಿಪತ್ಯದಿಂದ ಇಳಿಸ್ತಾ ಇರೋದು ಶಾಸಕರಿಗೆ, ರಾಜ್ಯ ಜನತೆಗೆ ಮಾಡಿದಂಥ ದ್ರೋಹ ಅಂತ ನಾವು ಹೇಳ್ತೀವಿ. ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ನೆನೆಸ್ಕೊಬೇಕು. ಅವ್ರು ಇನ್ನೂ ಮುಂದುವರಿಬೇಕಾಗಿತ್ತು. ಒಳ್ಳೆ ಕೆಲಸ ಅನ್ನಭಾಗ್ಯ ಇರ್ಬೋದು. ಈಗ ಲೇಡೀಸ್ಗೆ ಎಷ್ಟು ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ ಇಂದ ಜನದ ಮೇಲೆ
ಅಲ್ಲ ಸರ್, ಹೌದೌದು ಸರ್ ಮೇಡಮ್, ಒಂದು ಈ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ರು. ಅದಕ್ಕೋಸ್ಕರ ಜನರ ದುಡ್ಡು ಜನರಿಗೆ ಹಂಚಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅನ್ನೋದೊಂದು ಸಿದ್ಧಾಂತ ಇಟ್ಕೊಂಡು ಅವ್ರು ಮಾಡಿದಂತ ಕೆಲಸಗಳು. ಅದಕ್ಕೋಸ್ಕರ ಇದನ್ನ ಬೆಲೆ ಏರಿಕೆ ನಿಯಂತ್ರಣಕ್ಕೋಸ್ಕರ ಜನದ ಸ್ವಲ್ಪ ಮೇಲೆತ್ತಕ್ಕೋಸ್ಕರ ಅಭಿವೃದ್ಧಿಯಲ್ಲಿ ಒಂದು ಸ್ವಲ್ಪ 10% ಕುಂಠಿತ ಆಗ್ಬೋದು. ಬಟ್ ಜನ ಕುಂಠಿತ ಆದ್ರೆ ಇದ್ರಲ್ಲಿ ನೋಡಿದಿರಲ್ಲ ಕೋವಿಡ್ ಅಲ್ಲಿ ಎಷ್ಟು ಸಾವು ನೋವು, ಆ ತರ ಸಾವು ನೋವು ಆಗ್ಬಾರ್ದು. ಬಡ ಜನ ಮೇಲ್ವರ್ಗಕ್ಕೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಇದು ದುರುದ್ದೇಶದಿಂದ ಅವ್ರನ್ನ ಕೆಳಗಿಳಿಸಕ್ ನೋಡ್ತಾವ್ರೆ. ಇದು ಅಕ್ಷಮ್ಯ ಅಪರಾಧ, ಖಂಡಿಸ್ತೀವಿ ನಾವು ರಾಜ್ಯ ಜನತೆಯಿಂದ. ಈಗ ರಾಜೀನಾಮೆ ಕೊಟ್ರೆ ಈಗ ಡಿ.ಕೆ. ಶಿವಕುಮಾರ್ ಬಂದ್ರೆ ಅವ್ರು ಆ ತರ ನಡ್ಸ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾವು ನಡ್ಸ್ಕೊಂಡು ಹೋಗಲ್ಲ, ಏನು ಅಲ್ಲ. ಯಾರೇ ಮುಖ್ಯಮಂತ್ರಿ ಆದ್ರೂ ಶಾಸಕಾಂಗ ಪಕ್ಷದ ನಾಯಕನಲ್ಲಿ ಅಲ್ಲಿ ಶಾಸನ ಸಭೆಯಲ್ಲಿ ಆಯ್ಕೆ ಆಗ್ಬೇಕು. ಆಗ ಎಲ್ಲರೂ ಒಪ್ಕೊಂತಾರೆ. ಶಾಸಕಾಂಗ ಸಭೆನೇ ನಡೆಸ್ತಾ ಇಲ್ಲ, ಏಕಾಧಿಪತ್ಯದಿಂದ ಯಾರನ್ನ ಆಯ್ಕೆ ಮಾಡಿದ್ರು ಅದು ಒಪ್ಪ ಅಂತದಲ್ಲ. ರಾಜ್ಯ ಜನತೆಗೆ ಮೋಸ ಮಾಡಿದ್ದು ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ.